ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಸಿಂಚನ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ, ಪುಟ್ಟ ಮಕ್ಕಳ ಕಲರವ ಈ ಮಾಲಿಕೆಯಲ್ಲಿ ಒಂದು ಮುದ್ದು ಪುಟಾಣಿ ಬಂದಿದೆ. ಅದರ ಹೆಸರೇನು, ಏನು ಓದ್ತಾ ಇದೆ, ಏನೆಲ್ಲ ಕಲ್ತಿದೆ ಅಂತ ನಾವು ತಿಳ್ಕೊಳ್ಳೋಣ. ಹಲೋ ಪುಟ್ಟ. ಹಲೋ. ನಿಮ್ಮ ಹೆಸರೇನು? ನನ್ನ ಹೆಸರು ದಿಯಾ ಸಿಂಚನ ಅಂತ. ದಿಯಾ ಸಿಂಚನ. ಈ ಹಿಂದೆ ಹಾಡು ಹೇಳಿದ್ರಿ ಅಲ್ವಾ? ಆಕಾಶವಾಣಿಗೆ ಬಂದು ಹಾಡು ಹೇಳಿದ್ರಿ. ಈಗ ಎಲ್ಲಿದ್ದೀರಾ? ಈಗ ನಾವು ಮಡಿಕೇರಿಯಲ್ಲಿದ್ದೀವಿ. ಟ್ರಾನ್ಸ್ಫರ್ ಆಗಿರುವಾಗ ನಾವು ಬೆಳಗಾಂಲಿದ್ವಿ. ಯಾರಿಗೆ ಟ್ರಾನ್ಸ್ಫರ್ ಆಯ್ತು? ನನ್ನ ಪಪ್ಪಂಗೆ. ಪಪ್ಪನ ಹೆಸರೇನು? ದಯಾನಂದ. ನೀವು ಯಾವ ಊರು? ಇಲ್ಲಿ ಕೊಡಗಲ್ಲಿ ಮಡಿಕೇರಿ. ಇವತ್ತು ಏನು ತಿಂಡಿ ಮಾಡಿದ್ರು ಅಮ್ಮ? ತಿಂಡಿ ಅಮ್ಮ ಮಾಡಿಲ್ಲ. ಯಾರು ಮಾಡಿದ್ರು? ನೀವೇ ಮಾಡಿಬಿಟ್ಟಿದ್ರ? ನಮ್ಮ ಅತ್ತೆ ಹೆಸರೇನು? ಶಿಲ್ಪ ಅಂತ. ಶಿಲ್ಪ. ಏನು ಮಾಡ್ತಾ ಇದ್ದಾರೆ ಅವರು? ಅವರೇನಿಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಾರಾ? ನೀವು ಮಾಡ್ಕೊಡ್ತೀರಾ ಅಮ್ಮನಿಗೆ? ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ಏನು ಹೆಲ್ಪ್ ಮಾಡ್ತೀರಾ? ಎಷ್ಟನೇ ಕ್ಲಾಸ್ ನೀವು? ನಾನು 2nd ಸ್ಟ್ಯಾಂಡರ್ಡ್. ಎಲ್ಲಿ ಓದ್ತಾ ಇರೋದು ಈಗ? ಈಗ ನಾನು ಸಾಯಿನಿಕೇತನ್ ಅಥಣಿಯಲ್ಲಿ ಓದ್ತಿದ್ದೆ. ನಿಮ್ಮ ಫ್ರೆಂಡ್ಸ್ ಹೆಸರು? ನಾನು ಅದೇ ಅಥಣಿ ಸ್ವಲ್ಪ ಇದಾಗಿದೆ. ಏನಾಗಿದೆ? ನಾನು ಹೇಳ್ತೀನಿ. ಸಾನ್ವಿ, ಮತ್ತೆ ನಿಯತಿ, ಮತ್ತೆ ತುಂಬ ಇದೆ. ಶಿವಶಂಕರ ಇದ್ದಾರೆ. ಏನಂತಾರೆ ಅವರು? ನೀವು ಕೊಡಗಿಂದ ಹೋಗಿರೋದಲ್ವಾ? ಏನಂತಾರೆ ಅವರು? ಅವರಿಗೆ ಅವರ ಭಾಷೆನೇ ಚಂದ. ಏನು ಭಾಷೆ ಮಾತಾಡ್ತಾರೆ? ಅವರೆಲ್ಲರೂ ರೀ ಅನ್ಕೊಂಡು ಎಲ್ಲ ರೀ ಸೇರಿಸ್ತಾರೆ. ಹೌದಾ? ಆ ಭಾಷೆಗೆ ಇಲ್ಲಿನ ಭಾಷೆಗೆ ರೀ ಸೇರಿಸೋದು. ಹೌದಾ? ಆದ್ರೆ ಸ್ವಲ್ಪ ಈರುಳ್ಳಿಗೆ ಉಳ್ಳಾಗಡ್ಡಿ ಅಂತ ಬೇರೆ ಬೇರೆ ಹೆಸರಿಸ್ತಾರೆ. ಮರಾಠಿ ಮತ್ತು ಕನ್ನಡ ಮಿಕ್ಸ್. ಎರಡನ್ನೂ ಸೇರಿಸಿ ಮಾತಾಡ್ತಾರಾ? ಒಂದು ಮಾತು ಹೇಳು ನೋಡೋಣ, ಅವ್ರು ಏನಂತ ಕರೀತಾರೆ? ರೀ ಅಂತ ಸೇರಿಸ್ತಾರೆ ಅಂತ ಹೇಳ್ತಾರೆ. ಶರಣ್ ರೀ, ಮತ್ತೆ ಬನ್ಕುಂಡ್ರಿ. ನೀವು ಕಲ್ತ್ಕೊಳ್ಳಿಲ್ವಾ? ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ನೀವು ಹೇಳ್ತೀರಾ? ಒಮ್ಮೊಮ್ಮೆ ಹೇಳ್ತೀನಿ. ಹೇಗೆ ಹೇಳ್ತೀರಾ? ಅಮ್ಮನಿಗೆ ಹೇಳ್ತೀರಾ? ಅಮ್ಮಂಗೆ ಸ್ವಲ್ಪ ಸಾಂಬಾರ್ ಕಡಿಮೆ ಹಾಕ್ರಿ ಅಂತ ಹೇಳ್ತೀಯಾ? ಯಾವ ಥರ ಹೇಳು? ಸ್ವಲ್ಪ ಸಾಂಬಾರ್ ಕಡಿಮೆ ಹಾಕ್ರಿ. ನೀವು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಅಥಣಿ ಭಾಷೆ. ಸ್ವಲ್ಪ ಏನು ತಿಂಡಿ ಮಾಡ್ತಾರೆ ಆ ಕಡೆ ವಿಶೇಷತೆ? ಅಲ್ಲಿ ಚಪಾತಿ, ರೊಟ್ಟಿ, ಮತ್ತೆ 3-4 ಪಲ್ಯ, ಮತ್ತೆ ಚಪಾತಿಗೆ ಒಂದು ಸಾಂಬಾರು. ಓಹೋ, 3-4 ಪಲ್ಯ ಮಾಡ್ತಾರಾ? ನಿಮ್ಮ ಮನೇಲಿ? ನಮ್ಮ ಮನೇಲಿ ಹಾಗೆ ಚಿತ್ರಾನ್ನ, ಪುಳಿಯೋಗರೆ, ಮತ್ತೆ ರೈಸ್ ಐಟಮ್ ತುಂಬಾ ಇಲ್ಲ. ಅಲ್ಲಿ ರೊಟ್ಟಿ ಮಾಡಲ್ವಾ? ರೊಟ್ಟಿ ಮಾಡ್ತೀವಿ ಒಂದೊಂದ್ಸತಿ. ಆದ್ರೆ ಅವ್ರ ತರ ರೊಟ್ಟಿ ಮಾಡಲ್ಲ. ಜೋಳದ ರೊಟ್ಟಿ. ಅಲ್ಲಿ ಜೋಳದ ರೊಟ್ಟಿ, ಇಲ್ಲಿ ಅಕ್ಕಿ ರೊಟ್ಟಿ. ನಿಮ್ಮ ಮನೇಲಿ ಅಕ್ಕಿ ರೊಟ್ಟಿ. ಏನ್ ಇಷ್ಟ ಆಗುತ್ತೆ? ರಾಗಿ ರೊಟ್ಟಿನೂ ಮಾಡ್ತೀವಿ. ಈಗ ಅಲ್ಲಿ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಇಡ್ಲಿ ಮತ್ತೆ ದೋಸೆ. ತಿಂಡಿ ಆಯ್ತು. ಹೊರಗಡೆ ಏನ್ ಇಷ್ಟ ಆಗುತ್ತೆ ಅಥಣಿಯಲ್ಲಿ? ಹೊರಗಡೆ ಅಥಣಿ ಅಂದ್ರೆ ಎಲ್ಲೆಲ್ಲ ಹೋಗಿದ್ರಿ? ಏನೇನ್ ನೋಡಿದ್ರಿ? ಅಲ್ಲಿ ಒಂದು ಸ್ಯಾನ್ ಸಿಟಿ ಅಂತಿದೆ. ಅಲ್ಲಿ ಸೈಟು ಮಾಡಬಹುದು, ಮತ್ತೆ ಅಲ್ಲಿ ಪ್ಲೇ ಗ್ರೌಂಡು ಇದೆ. ಅದರೊಳಗೆ ಮಕ್ಕಳಾಡಕ್ಕೆ ಚಂದ. ಹೌದಾ? ಏನೆಲ್ಲ ಆಟ ಆಡ್ತೀರಾ? ವಿಯಾಲೆ, ಜಾರ್ಬಂಡಿ, ಮತ್ತೆ ಅದೇ ದೊಡ್ಡವರಿಗೆ ಎಕ್ಸರ್ಸೈಸ್ ಇದೆ ಸ್ವಲ್ಪ. ಯಾವಾಗ ಆಟ ಆಡೋದು ನೀವು? ಒಮ್ಮೆ ಸಂಡೇ ರಜೆ ಬರುವಾಗ. ರಜೆ ಎಲ್ಲ ಹೋಗ್ಬಿಡ್ತೀರಾ ಅಲ್ಲಿಗೆ? ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ? ನಮ್ಮ ಮನೆಯಲ್ಲಿ ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ತಮ್ಮ, ನಾನು. ತಮ್ಮನ ಹೆಸರೇನು?
ಸನ್ಮೈ ಸೂರ್ಯ. ಸನ್ಮೈಸೂರಿ. ಏನು ಓದ್ತಾ ಇದ್ದಾನೆ ಅವನು? ಅವನು ಪಾಪು. ABCD 1 2 3 ಒಂದೊಂದು ಸತಿ ಬರುತ್ತೆ. ಒಂದು ಆದರೆ ಅವನಿಗೆ 1 2 3 ತುಂಬ ಕ್ಲಿಯರಾಗಿ ಬರಲ್ಲ. ಯಾಕೆ ಕಲಿಸಿಲ್ಲ? ಕಲಿಸ್ಬೇಕು ಅಂದರೆ ಬರಲ್ಲ. ಅವರು ಹೋಗಿದ್ದಾರೆ, ಇವ್ರು ಹೋಗಿದ್ದಾರೆ ಅಂತ ಆಟಾಡಕ್ಕೆ ಹೋಗ್ತಾನೆ. ಅವನು ಆಟ ಆಡಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನಾ? ಅವನು ಹೇಳಿದ್ನು ಒಂದು ಜಾನಿ ಜಾನಿ ಎಸ್ ಪಾಪ ಹಾಡ್ತೀನಿ ಅಂತ, ಈಗ ಬೇಡ ಬೇಡ ಅಂತಿದ್ದಾನೆ. ಹೌದಾ? ಅವನು ಹಾಡು ಹೇಳ್ತಾನಾ? ಹೇಳ್ತಾನೆ ಅಂತ ಹೇಳಿದ್ನು, ಈಗ ಬೇಡ ಬೇಡ ಹೇಳ್ಕೊಬಂದು. ಯಾಕಂತೆ? ನಂಗೊತ್ತಿಲ್ಲಪ್ಪ. ಕೇಳ್ಬೇಕಲ್ವಾ? ಕೇಳು ನೋಡೋಣ. ಸರ್ ನೆನ್ನೆ ಜಾನಿ ಜಾನಿ ಎಸ್ ಪಾಪ ಹಾಡು ಹೇಳ್ತೀಯಾ? ಯಾಕಂತೆ? ನಂಗೆ ಗೊತ್ತಿಲ್ಲ. ಕೇಳ್ಬೇಕು. ಅವನಿಗೆ ನಾಚಿಕೆ. ನಾಚಿಕೆ ಅವನಿಗೆ. ಮನೇಲಿ ಆಡ್ತಾನಾ? ಮನೇಲಿ ಹಾಡ್ ಜೊತೆ ಡ್ಯಾನ್ಸು ಮಾಡ್ತಾನೆ. ಡ್ಯಾನ್ಸು ಮಾಡ್ತಾನ? ನೀವು ಡ್ಯಾನ್ಸ್ ಮಾಡಲ್ವಾ? ನನಗೆ ಮಾಡ್ತೀನಿ, ಅದೇ ಯಾವ ಡ್ಯಾನ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಶಾಲೆಯಲ್ಲಿ ಕಲಿಸ್ತಾರ? ಕಲಿಸ್ತಾರೆ. ನಿಮ್ಮ ಮಿಸ್ ಹೆಸರೇನು? ನನ್ನ ಮಿಸ್ ಹೆಸರು ಭಾಗ್ಯ ಮ್ಯಾಮ್. ಭಾಗ್ಯ ಮ್ಯಾಮ್. ಏನು ಸಬ್ಜೆಕ್ಟ್ ಹೇಳ್ಕೊಡ್ತಾರೆ? ಅವರು ನಮ್ಗೆ ಕನ್ನಡ ಹೇಳ್ಕೊಡ್ತಾರೆ. ಕನ್ನಡ. ಯಾವ ಭಾಷೆ ಇಷ್ಟ? ನನಗೆ ಇಲ್ಲಿ ಮಡಿಕೇರಿ ಭಾಷೆನೇ ಇಷ್ಟ. ಏನು ಭಾಷೆ ಇಲ್ಲಿ ಮಡಿಕೇರಿಯಲ್ಲಿ? ಎಲ್ಲಿ ಹಾಗೆ ಅರೆ ಭಾಷೆ ಕನ್ನಡ. ಈಗ ಕೊಡಗಿಗೆ ಯಾಕೆ ಬಂದಿದ್ದು? ದಸರಾ ರಜೆಯಲ್ಲಿ ಒಮ್ಮೆ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ. ಯಾರನ್ನ? ಎಲ್ಲರನ್ನ, ನಮ್ಮ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಅಂತ ಅಂದ್ರೆ ಯಾರೆಲ್ಲ ಇದ್ದೀರಾ ಕೊಡಗಲ್ಲಿ? ನಮ್ಮ ಅಜ್ಜಿ, ನಮ್ಮ ಅಜ್ಜ, ಮತ್ತೆ ನಮ್ಮ ಆಂಟಿ ಅಂಕಲ್, ಮತ್ತೆ ಕಸಿನ್ಸು. ಒಮ್ಮೆ ಭೇಟಿ ಮಾಡ್ಬೇಕಾ ಎಲ್ಲರನ್ನು? ಯಾಕೆ ಅಂತ ಕೇಳ್ಬೋದಾ? ಸುಮ್ಮನೆ ಖುಷಿಗೆ, ಮತ್ತೆ ಅವರಿಗೆ ಬಂದೇ ಇಲ್ಲ ಅಂತ ಅನಿಸ್ತಾರೆ. ಅದಕ್ಕೆ ಒಮ್ಮೆ ಖುಷಿಗೆ ಮೀಟ್ ಮಾಡ್ಕೊಂಡು ಹೋಗೋಣ. ಏನೆಲ್ಲ ಕಲ್ತಿದ್ದೀರಿ ಸ್ಕೂಲಲ್ಲಿ? ತುಂಬ ಕನ್ನಡದಲ್ಲಿ ಪದ್ಯ, ಪಾಠ, ಮತ್ತು ಇಂಗ್ಲೀಷಲ್ಲಿ ಪೋಯಮ್ ಎಲ್ಲ ಈಗ ಹಾಡು ಹೇಳ್ತೀರಾ? ಹೇಳಿ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗಲ್ಲ, ಗಂಧ ತುಂಬೈತೆ ಗುಡಿಗಲ್ಲ, ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು, ಅಪ್ಪ ನಂಜುಂಡು ನೆಲೆಗುಂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು, ಅಪ್ಪ ನಂಜುಂಡು ನೆಲೆಗುಂಡು, ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ, ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ, ಆನೆ ಬಂದಾವೋ ಅರಮನೆಗೆ, ಆನೆ ಬಂದಾವೋ ಅರಮನೆಗೆ, ನಂಜುಂಡು ಭಕ್ತರು ಬಂದವರೇ ದರ್ಶನಕ್ಕೆ, ಭಕ್ತರು ಬಂದವರೇ ದರ್ಶನಕ್ಕೆ, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗಲ್ಲ, ಗಂಧ ತುಂಬೈತೆ ಗುಡಿಗಲ್ಲ, ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು, ಅಪ್ಪ ನಂಜುಂಡು ನೆಲೆಗುಂಡು, ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು, ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು, ರಾಟಾಳೆ ತೇರು ಕೈ ತೇರು, ರಾಟಾಳೆ ತೇರು ಕೈ ತೇರು ಗೊಂಬೈ ತೇರು, ಅಪ್ಪ ನಂಜೈನ ಎಡಬಲಕೆ, ಅಪ್ಪ ನಂಜೈನ ಎಡಬಲಕೆ, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗಲ್ಲ,
ಗಂಧ ತುಂಬೈತೆ ಗುಡಿಗಲ್ಲ ನಂಜುಂಡು, ಅಪ್ಪ ನಂಜುಂಡು ನೆಲೆಗುಂಡು, ಅಪ್ಪ ನಂಜುಂಡು ನೆಲೆಗುಂಡು. ಮಂದಿ ಮಂದಿ ಅಂದು ಮಂದಿ ನಂಬಲು ಹೋದೆ, ಮಂದಿ ಮಂದಿ ಅಂದು ಮಂದಿ ನಂಬಲು ಹೋದೆ. ಮಂದಿ ಬಿಟ್ಟಾರೋ ನಡು ನೀರ, ಮಂದಿ ಬಿಟ್ಟಾರೋ ನಡು ನೀರ ನಂಜುಂಡು. ಅಪ್ಪ ನನ್ನ ಕೈಯ ಬಿಡಬ್ಯಾಡ, ಅಪ್ಪ ನನ್ನ ಕೈಯ ಬಿಡಬ್ಯಾಡ. ತಿಂಗಳಿಗೂ ಚಂದ ನಂಜನಗೂಡು, ತಿಂಗಳಿಗೂ ಚಂದ ನಂಜನಗೂಡು. ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬಂತೆ ಗುಡಿಗೆಲ್ಲ ನಂಜುಂಡು. ಅಪ್ಪ ನಂಜುಂಡು ನೆಲೆಗುಂಡು, ಅಪ್ಪ ನಂಜುಂಡು ನೆಲೆಗುಂಡು, ಅಪ್ಪ ನಂಜುಂಡು ನೆಲೆಗುಂಡು, ಅಪ್ಪ ನಂಜುಂಡು ನೆಲೆಗುಂಡು. ಥ್ಯಾಂಕ್ ಯು. ವೆರಿ ಗುಡ್. ಇನ್ಯಾವ ಹಾಡು ಕಲ್ತಿದ್ಯಾ? ಕಲಿಸು ಗುರುವೆ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರೆಯಾಗಲು ಕಲಿಸು. ದರೆಯ ದುಷ್ಟರ ನಡುವೆ ಪ್ರೇಮಿಯಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು, ಬೆವರಿಳಿಸಿ ಗಳಿಸಿದ ಆ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸಮ್ಮಿತ್ರೆಯಾಗಿರಲು ಕಲಿಸು. ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು. ಜಾಣನಾಗಲು ಕಲಿಸು, ನಾ ಜಾಣೆಯಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾ ನಂಬುವ ಬಗೆ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾ ನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದನ್ನೇ ಕಲಿಸು, ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದನ್ನೇ ಕಲಿಸು, ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು. ಮಾನವೀಯತೆಯಲ್ಲಿ ನಾ ಕರಗುವುದನ್ನು ಕಲಿಸು, ಮಾನವೀಯತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು. ಜಾಣನಾಗಲು ಕಲಿಸು, ನಾ ಜಾಣೆಯಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು,
ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಥ್ಯಾಂಕ್ ಯು. ವೆರಿ ಗುಡ್. ಮತ್ತೊಂದು ಹಾಡು. ಮತ್ತೊಂದು ಹಾಡು ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ. ಯಾವಾಗ ಪ್ರಾಕ್ಟೀಸ್ ಮಾಡೋದು ಸಿಂಚನ? ಅದು ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಅದು ನನ್ನ ಪೋಯಮಲ್ಲೇ ಇತ್ತು. ಸರಿ, ಈಗ ಬೇರೆ ಹಾಡುಗಳೆಲ್ಲ ಕಲ್ತಿದ್ದೀರಲ್ಲ, ಎಲ್ಲಿ ಕಲ್ತ್ರಿ? ಯಾವ ಟೈಮಲ್ಲಿ ಕಲಿಯೋದು? ಯಾವ ಸಮಯದಲ್ಲಿ? ಶಾಲೆಗೆ ಹೋಗ್ತಿರಲ್ಲ, ಅದು ನಾನು ಸಾಯಂಕಾಲ ಬಂದು ಹೋಮ್ವರ್ಕ್ ಎಲ್ಲ ಬೇಗ ಮಾಡಿ ಎಲ್ಲ ಆದ್ಮೇಲೆ ಸ್ವಲ್ಪ ಟೈಮ್ ಇರುತ್ತಲ್ಲ, ಆಗ ಒಂದು ಹಾಡು ಕಲ್ತ್ಕೊಂಡು. ಸ್ವಲ್ಪ ಟೈಮ್ ಎಲ್ಲಿರುತ್ತೆ? ನಮ್ಮ ಮಕ್ಕಳಿಗೆ ಸಮಯನೇ ಇಲ್ಲ. ರೇಡಿಯೋ ಕೇಳ್ತಾ ಇದ್ದಾರಲ್ಲ, ಅವ್ರಿಗೆ ಸಮಯನೇ ಇಲ್ಲ ಹಾಡು ಕಲಿಯೋಕ್ಕೆ. ಸಿಂಚನಾಗೆ ಹೇಗೆ ಸಮಯ ಸಿಕ್ಬಿಡುತ್ತೆ? ನಾನದು ಬೇಗ ಬೇಗ ಹೋಮ್ವರ್ಕ್ ಮಾಡ್ತೀನಿ ಆದಷ್ಟು, ಮತ್ತೆ ಟೈಮ್ ಸಿಗುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಹಾಡು ಕೇಳ್ತೀನಿ. ಕೆಲವು ಮಕ್ಕಳು ಇಂಟ್ರೆಸ್ಟ್ ವಹಿಸಲ್ಲ ಹೋಮ್ವರ್ಕ್ ಮಾಡೋಕ್ಕೆ, ನಾನು ಆಟ ಆಡಬೇಕು ಅಂತ ಓಡ್ಬಿಡ್ತಾರೆ. ಏನು ಹೇಳ್ತಾಳೆ ಸಿಂಚನ ಅದಕ್ಕೆ? ನಾನು ಒಂದೊಂದು ಸತಿ ಸಂಡೇ ಇರುವಾಗ ಹಂಗೆ ಆಟ ಆಡ್ತೀನಿ. ಸಂಡೇ ಇರುವಾಗ. ದಿನ ಆಟ ಆಡಲ್ವಾ? ಶಾಲೆಯಲ್ಲಿ ಪಿ ಟಿ ಟೈಮ್ ಇರುವಾಗ ಆಟ ಆಡ್ತೀನಿ. ಪಿ ಟಿ ಟೈಮ್ ಇರುವಾಗ ಆಟ ಆಡ್ತೀರಾ? ಏನು ಆಟ ಆಡ್ತೀರಾ? ಲಗೋರಿ ಮತ್ತೆ ಹೈಡ್ ಅಂಡ್ ಸಿಕ್, ಕೌ ಅಂಡ್ ಟೈಗರ್, ತುಂಬಾ ಆಟ ಆಡ್ತೀವಿ. ಕೌ ಅಂಡ್ ಟೈಗರ್ ಕಥೆನೂ ಗೊತ್ತಾ ನಿಮ್ಗೆ? ಕೌ ಮತ್ತು ಟೈಗರ್ ಹಂಗಂದ್ರೆ ಎಲ್ಲರೂ ಒಂದು ಸರ್ಕಲ್ ಮಾಡೋದು, ಮತ್ತೆ ಅದರಲ್ಲಿ ಕೌ ಮತ್ತು ಟೈಗರ್ ಅಂತ ಸೆಲೆಕ್ಟ್ ಮಾಡೋದು, ಮತ್ತೆ ನೀವು ಕೌನ ಕ್ಯಾಚ್ ಮಾಡಬೇಕು. ಅದು ಯಾರು ಬಿಡಬಾರ್ದು ಕೌವನ್ನ ತಿನ್ನಕ್ಕೆ, ಟೈಗರ್ ಅನ್ನ. ಅದು ಕೌ ಒಳಗೆ ಬರುತ್ತೆ ಸರ್ಕಲ್ ಒಳಗೆ, ಆಗ ಟೈಗರ್ ಒಳಗೆ ಬರುವಾಗ ಕೌ ಹೊರಗಡೆ ಹೋಗ್ಬೇಕು. ಆಗ ತಿನ್ನಕ್ ಬರಕ್ ಆಗುತ್ತಾ ಅಂತ ನಾವು ಸರ್ಕಲ್ ಮಾಡಿರ್ತೀವಲ್ಲ, ಅವ್ರು ಬಿಡಬಾರ್ದು. ಎಷ್ಟು ಮಕ್ಳು ಇರ್ತೀರಾ ಸರ್ಕಲ್ಗೆ? ಒಂದು 10-9 ಇರ್ತೀವಿ. ಇನ್ನೇನು ಆಟ ಆಡ್ತೀರಾ? ಇನ್ನು ತುಂಬಾ ಆಟ ಆಡ್ತೀವಿ. ಹೈಡ್ ಅಂಡ್ ಸಿಕ್, ಫುಟ್ಬಾಲ್, ಮತ್ತೆ ತುಂಬಾ ಜಾಸ್ತಿ ದೊಡ್ಡ ದೊಡ್ಡ ಗೇಮ್ ಆಡಲ್ಲ. ಒಬ್ರಿಗೆ ದೊಡ್ಡ ಕ್ರಿಕೆಟ್ ಏನಾರು ಪೆನ್ಸಿಲ್ ಅಲ್ಲಿ ಕ್ರಿಕೆಟ್ ಆಟ ಆಡುವಾಗ ಅವನು ಓಡಿ ಬಿದ್ದು ಕಾಲಿಗೆ ಗಾಯ ಮಾಡ್ಕೊಂಡು, ಅದಕ್ಕೆ ದೊಡ್ಡ ದೊಡ್ಡ ಆಟ ಆಡಲ್ಲ ನಾವು. ಲಗೋರಿ ಆ ಥರ ಸಣ್ಣ ಸಣ್ಣ ಆಟ ಆಡ್ತೀವಿ. ಗಾಯ ಆಯ್ತಾ ಬಿದ್ದು? ಏನಾಯ್ತು ಅವನಿಗೆ? ಅವನಿಗೆ ಕಾಲಲ್ಲಿ ಗಾಯ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಹಾಕಿ ಕಾಟನ್ ಎಲ್ಲ ಹಾಕಿ ಕೂರಿಸಿದ್ರು ಕ್ಲಾಸ್ ಒಳಗೆ. ಮತ್ತೆ ನಮ್ ಬೆಲ್ ರ್ಯಾಂಗ್ ಆಯ್ತು. ನಮ್ಗೆ ಗೊತ್ತಿಲ್ಲ, ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು, ನಾವು ನೋಡ್ಕೊಂಡೆ ಕೂತಿದ್ವಿ. ಎಲ್ಲರೂ ಹೋಗಿ ಆಗಿದೆ, ನಮ್ಗೆ ಗೊತ್ತೇ ಇಲ್ಲ. ಮತ್ತೆ ಯಾರು ಹೇಳಿದ್ರು? ಕರ್ಕೊ ಬಂದಿದ್ದು ನಮ್ನೆಲ್ಲ ಬಂದು ಸ್ಕೂಲಲ್ಲಿ, EVS ಮ್ಯಾಮ್. ಏನ್ ಅನ್ನಿಸ್ತವಾಗ? ಅವನ ಹೆಸರೇನು? ಫ್ರೆಂಡ್ ಹೆಸರು? ಫ್ರೆಂಡ್ ಹೆಸರು ಧ್ರುವ್ ಅಂತ. ಏನ್ ಅನ್ನಿಸ್ತವಾಗ ಗೊತ್ತಾದ ತಕ್ಷಣ? ನಂಗೆ ಏನನ್ಸಿಲ್ಲ, ಅವನಿಗೆ ಪೆಟ್ಟಾಗುತ್ತೆ ಅಂತ. ನಾವು ಕ್ಲಾಸಿಗೆ ಮತ್ತೆ ಬಂದ್ವಿ, ಮ್ಯಾಮು ಕರೆದ್ರಲ್ಲ, ಅದಕ್ಕೆ ಬೇಗ ಬಂದ್ವಿ ನಾವು. ಸೈಕ್ಲಿಂಗು ಮಾಡ್ತೀರಾ? ಸೈಕ್ಲಿಂಗ್ ಸ್ಕೂಲಲ್ಲ, ನನ್ನ ಮನೆಯಲ್ಲಿ ಇದೆ ಒಂದು ಸೈಕಲ್, ಅದು ಮಾಡ್ತೀನಿ ನಾನು. ಈಗ ಬಾರೆಲೆ ಹಕ್ಕಿ ಅಂತ ಹೇಳಿದ್ರಲ್ಲ, ಹೇಳಿ ಪದ್ಯ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನ್ನೆಲ್ಲ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನ್ನೆಲ್ಲ, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು,
ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಅವ್ವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು, ಅವ್ವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು, ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು, ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದಿತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಥ್ಯಾಂಕ್ ಯು. ವೆರಿ ಗುಡ್. ಇಷ್ಟೇನಾ ಹಾಡು ಕಲ್ತಿರೋದು? ಹಾಂ. ಯಾಕೆ ಜಾಸ್ತಿ ಕಲೀಲಿಲ್ಲ ಸಿಂಚನ? ಅದು ನನಗೆ ಒಂದು ದಿವಸ ಒಂದು ಹಾಡು. ತುಂಬ ಹಾಡು ಕಲ್ತಿದ್ದೀರಾ, ಸಾಕು. ಸುಸ್ತಾಗತ್ತಲ್ವಾ ಸಿಂಚನಾಗೆ? ಬಾಯ್. ಅಮ್ಮ ಏನೆಲ್ಲ ತಿಂಡಿ ಮಾಡಿಕೊಡ್ತಾರೆ? ಅಮ್ಮ ಇಲ್ಲಿ ರೈಸ್ ಐಟಮ್ ತುಂಬ ಮಾಡ್ಕೊಡ್ತಾಳೆ, ಪಲಾವು ಆ ಥರ. ನಿಮಗೇನು ಇಷ್ಟ? ಒಂದೊಂದು ಸತಿ ಚಪಾತಿ ಮತ್ತು ದೋಸೆ ಇಡ್ಲಿ ಅಷ್ಟಿಷ್ಟ. ಇಷ್ಟ. ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಆಸೆ? IAS ಆಫೀಸರ್. IAS ಆಫೀಸರ್? ಯಾಕೆ? ಯಾಕಂದರೆ ನಾನು ಅಚೀವ್ ಮಾಡಬೇಕಂತ ನಂಗೆ ಆಸೆ. ಅಚೀವ್ ಮಾಡಬೇಕಂತ ಯಾರು ಹೇಳ್ಕೊಟ್ಟಿದ್ದು ಇದೆಲ್ಲ? ನಾನೇ ಹಾಂ, ಕಂಡಿದ್ದು. ನೀವೇ ಕಲ್ತ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ, ನನ್ನ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾರೆ. ಹೇಳ್ತಾ ಇರ್ತಾರಾ? ಹಾಂ. ಈಗ ಕೊಡಗಲ್ಲಿ ಏನೆಲ್ಲ ನೋಡಿದ್ದೀರಾ? ಹಡಗಲ್ಲಿ ರಾಜ ಸೀಟು, ಮತ್ತೆ ತುಂಬ ಸ್ನೋ ಪಾರ್ಕು, ಫಿಶ್ ಎಕ್ವೇರಿಯಮ್ಮು, ಝೂ ಎಲ್ಲ ಹೋಗಿ. ದಸರಾ ರಜೆ ಕೊಟ್ರಲ್ವಾ? ದಸರೆಗೆ ಬಂದಿದ್ರಾ? ಮಡಿಕೇರಿ ದಸರಾ? ಇಲ್ಲ, ಯಾಕಂದ್ರೆ ನನಗೆ ತುಂಬ ಮಳೆ ಇತ್ತು, ಬರೋಕ್ಕಾಗಿಲ್ಲ. ಅದಕ್ಕೆ ಮತ್ತೆ ನಮಗೂ ಬ್ಯುಸಿ ಇತ್ತು. ಏನು ಬ್ಯುಸಿ? ಹೋಮ್ವರ್ಕ್ ಜಾಸ್ತಿ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡೋಣ ಅಂದರೆ ಅವರು ಒಂದೂರಿಗೆ ಹೋಗೋಕ್ಕಿತ್ತು, ನಮ್ಮ ಅಮ್ಮನ ಊರಿಗೆ ಸುಳ್ಯಕ್ಕೆ. ಅದಕ್ಕೆ ಹೋಗಿ ಬಂದ್ವಿ. ಮತ್ತೆ ಅದು ಇಡೀ ದಿನ ಜರ್ನಿನೇ ಆಯಿತು ನೆನ್ನೆ. ಹೌದಾ? ಜರ್ನಿನೇ ಆಯ್ತಾ? ಹಾಂ. ಹೆಚ್ಚು ಓಡಾಡಿದ್ರೆ ಏನಾಗುತ್ತೆ ಮನುಷ್ಯ? ನಂಗೆ ಗೊತ್ತಿಲ್ಲ. ಹಾಂ, ಆಯಾಸ ಆಗುತ್ತೆ. ಅದಕ್ಕೇನು ಪರಿಹಾರ? ಏನು ಮಾಡಿದ್ರಿ ಆಮೇಲೆ? ಇಡೀ ದಿನ ಜರ್ನಿ ಆಯಿತು, ಏನು ಮಾಡಿದ್ರಿ ಆಮೇಲೆ? ಸುಸ್ತಾಗ್ಲಿಲ್ವಾ? ಇಡೀ ದಿನ ಸುಸ್ತಾಯಿತು ಅಂದರೆ ನಾ ಕಾರಲ್ಲಿ ಮಲ್ಕೊಂಡ್ಬಿಟ್ಟು. ಏನು ಮಾಡಿದ್ರಿ? ನಮ್ಮ ಅಮ್ಮಂದೂರಿಗೆ ಹೋದ್ವಿ. ಮತ್ತೆ ಅಲ್ಲಿ ಅಜ್ಜಿ ಮನೆ. ಅಜ್ಜಿನ ಮನೆಗೆ ಏನೆಲ್ಲ ಊಟ ಮಾಡಿದೆ, ತಿಂಡಿ ತಿಂದೆ ಅಜ್ಜಿ ಮನೆಯಲ್ಲಿ? ಅಜ್ಜಿ ಹೆಸರೇನು? ಅಜ್ಜಿ ಹೆಸರು ಒಂದು ಸ್ವಲ್ಪ ಮರ್ತೋಯ್ತು. ತಾತನ ಹೆಸರು? ತಾತನ ಹೆಸರು ವಾಸುದೇವ. ಅಜ್ಜಿ ಹೆಸರು ಮರ್ತು ಬಿಟ್ಟಿದ್ದೀರಾ. ಅಷ್ಟು ತಿಂಡಿಗಳು ಮಾಡಿ ಮಾಡಿ ಮರೆಸ್ಬಿಟ್ಟಿದ್ದಾರೆ. ಹಾಂ, ಏನೆಲ್ಲ ತಿಂಡಿ ಮಾಡಿಕೊಡ್ತಾರೆ ಅಜ್ಜಿ? ಅಜ್ಜಿ ಇಡ್ಲಿ ಮಾಡ್ತಾರೆ, ದೋಸೆ ಮಾಡ್ತಾರೆ. ಅದು ದಿನ ಮಾಡ್ತೀವಪ್ಪ ನಾವು. ರೊಟ್ಟಿ ದಿನ ಮಾಡೋ ಅಂಥದ್ದು ಅದು. ತಿಂಡಿ ಅಂದರೆ ಏನು? ತಿಂಡಿ ಅಂದರೆ ಕಜ್ಜಾಯ, ಕೋಡ್ಬಳೆ, ಆಮೇಲೆ ರವೆ ಉಂಡೆ, ಒಬ್ಬಟ್ಟು, ಕಜ್ಜಾಯ. ಅಜ್ಜಿ ಕಜ್ಜಾಯ ಮಾಡ್ತಾಳೆ, ಮತ್ತೆ ಕರ್ಜಿಕಾಯಿ ಮಾಡ್ತಾಳೆ, ಮತ್ತೆ ತುಂಬ ಮಾಡ್ತಾಳೆ, ಚಕ್ಕುಲಿ ಮಾಡ್ತಾಳೆ. ಏನು ಇಷ್ಟ ಆಗುತ್ತೆ ಸಿಂಚನಾಗೆ ತಿಂಡಿಗಳಲ್ಲಿ?
ನನಗೆ ಮಾಲ್ಪುರಿ ಹ್ಞೂ ಮತ್ತು ಲಾಡು ಹ್ಞೂ ಕಜ್ಜಾಯ. ಈಗ ನಮ್ಮ ಪುಟಾಣಿಗಳಿಗೂ ಬೇಕಂತೆ ಲಾಡು ಕಜ್ಜಾಯ. ಏನು ಮಾಡೋದು ನೆನಪಿಸ್ಬಿಟ್ಟಿದ್ದೀರಾ? ಹ್ಞೂ ಅಥಣಿಯಿಂದ ಮನೆಗೆ ಬನ್ನಿ, ಅಲ್ಲಿ ಮಡಿಕೇರಿಗೆ ನಾವು ನಿಮಗೆ ಮಾಡಿಕೊಡ್ತೀವಿ. ಹೌದಾ? ಹಾಗಂತ ಕರೀತಾ ಇದ್ದೀರಾ? ಹಾಂ, ಹಾಗಿದ್ರೆ ನಮ್ಮ ಪುಟಾಣಿಗಳು ನಿಮ್ಮ ಮನೆಗೆ ಬರ್ತಾರೆ, ಆಯಿತಾ? ಈಗ ನೀವೇನೆಲ್ಲ ಹೇಳಿದ್ದೀರಾ ಪಟ್ಟಿ ಲಿಸ್ಟು, ಅದರಲ್ಲಿ ಯಾವುದಾದ್ರೂ ಒಂದು ತಿಂಡಿ ಮಾಡಿ ಕೊಡಲೇಬೇಕು. ಹ್ಞೂ ಮಾಡಿಕೊಡ್ತೀರಾ? ಹಾಂ. ಪುಟಾಣಿಗಳೇ, ನಮ್ಮ ಮುದ್ದು ಸಿಂಚನ ಒಂದು ಲಿಸ್ಟ್ ಹೇಳಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದು ತಿಂಡಿಯನ್ನು ಮಾಡಿ ಕೊಡ್ತಾಳಂತ. ಅಮ್ಮನ ಹೆಸರೇನು? ಸುಚಿತ್ರ. ಸುಚಿತ್ರ. ಏನು ಮಾಡ್ತಾರೆ ಅಮ್ಮ? ಅಮ್ಮ ಮನೆಯಲ್ಲಿ ಕೆಲಸ, ಮತ್ತು ಅವಳಿಗೆ ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕು. ಅದಕ್ಕೆ ಅಮ್ಮನಿಗೂ ಎಕ್ಸಾಮ್ ಇದೆಯಾ? ಹಾಂ, ಸ್ವಲ್ಪ. ಏನು ಎಕ್ಸಾಮು? ನನಗೆ ಅಮ್ಮ ಓದ್ತಾ ಇದ್ದಾರಾ ಇನ್ನೂ? ಹಾಂ, ಅಮ್ಮಂಗಿದು ಒಂದು ಇದಿದೆ ಎಕ್ಸಾಮು. ಅವರು ಓದ್ತಾ ಇದ್ದಾರಾ? ಅವರಿಗೆ ಟೈಮ್ ಆಗಲ್ಲ, ಮನೆ ಕೆಲಸನೂ ಆಗುತ್ತೆ, ಮತ್ತೆ ತಮ್ಮನ್ನು ನೋಡ್ಕೊಳ್ಬೇಕು, ತುಂಬ ಕೆಲಸ ಇರುತ್ತೆ. ತಮ್ಮ ತುಂಬ ಕಿಟ್ಲೆ ಮಾಡ್ತಾನಾ? ಜಗಳ ಮಾಡ್ತೀರಾ ನೀವಿಬ್ರು? ನಾವಿಬ್ರಲ್ಲ, ಒಮ್ಮೊಮ್ಮೆ ಅವನು ನನಗೆ ಹೊಡಿತಾನೆ. ಅಯ್ಯಯ್ಯೋ, ಆಮೇಲೆ ಯಾರು ಸಮಾಧಾನ ಮಾಡ್ತಾರೆ? ನಾನು ಬೇಗ ಹೋಗಿ ಅಮ್ಮಂಗೆ ಹೇಳ್ತೀನಿ, ಮತ್ತು ಅಮ್ಮ ಅವನ ಕರ್ಕೊಂಡು ಹೋಗೋಣ. ನಾವು ಹೋಮ್ವರ್ಕ್ ಮಾಡುವಾಗ ಅವನು ಬಂದು ಪೇಜ್ ಹರಿತಾನೆ. ಓ, ಅದಕ್ಕೆ ನಾನು ನೀನು ಹೇಳ್ಬೇಕಲ್ವಾ, ಇದು ಮಿಸ್ಸು ನನಗೆ ಹೊಡಿತಾರೆ ಅಂತ. ಬೇಡವಂದ್ರೆ ಹೋಗು, ನನಗೆ ಪೇಜ್ ಹರಿಬೇಕು ಅಂತ ಹೇಳ್ತಾನೆ. ಓ, ಅವನಿಗಿಷ್ಟನಂತ ಪೇಜ್ ಹರಿಯೋದು? ನಂಗೆ ಇಲ್ಲ, ಅದೊಂದು ತುಂಬ ಕೀಟ್ಲೆ ಇದ್ದಾನೆ. ಕೀಟ್ಲೆ ಮಾಡ್ತಾನೆ. ಅವನಿಗೆ ಏನು ಇಷ್ಟ? ನಿಗೆ ಚಾಕ್ಲೇಟ್ ಇಷ್ಟ. ಚಾಕ್ಲೇಟು? ಊಟ ಮಾಡು ಅಂದರೆ ಮಾಡಲ್ಲ, ಸಣ್ಣ ನಿಂಗೆ ಊಟ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀನಿ ಅಂದರೆ ಮಾಡ್ತಾನೆ. ಓಹೋ, ಚಾಕ್ಲೇಟ್ ಯಾವಾಗಲೂ ಇರುತ್ತಾ ನಿಮ್ಮ ಮನೆಯಲ್ಲಿ? ಇಲ್ಲ. ಹಾಂ, ಈಗ ಒಂದು ಲಾಲಿಪಾಪ್ ತಿನ್ಕೊಂಬಂದು. ಸ್ವೀಟ್ ತಿಂದರೆ ಹಲ್ಲೆಲ್ಲ ಹುಳುಕಾಗುತ್ತಲ್ವಾ? ಹಾಂ, ಅದು ಹೇಳಬೇಕು ಅವನಿಗೆ ನೀನು? ಹೇಳಿದ್ರು ನನಗೆ ಇಷ್ಟ, ಹೋಗು ದಿಯಕ್ಕ ಅಂತ ಹೇಳ್ತಾನೆ. ಏನಂತ ಕರೀತಾನೆ ತಮ್ಮ? ತಮ್ಮ ನನ್ನ ದಿಯಕ್ಕ ಅಂತ ಕರೀತಾನೆ. ದಿಯಾ ಅಕ್ಕ. ದಿಯಾ ಸಿಂಚನ. ಸಿಂಚನ ಕಾರ್ಯಕ್ರಮದಲ್ಲಿ ಸಿಂಚನ ಬಂದ್ಬಿಟ್ಟಿದ್ದಾಳೆ ಅಂತ. ಅಪ್ಪ ಏನು ಹೇಳ್ಕೊಡ್ತಾರೆ? ಅಪ್ಪನಿಗೂ ಕಾಲೇಜ್ ಇರುತ್ತಲ್ಲ, ಅಪ್ಪ ಸ್ವಲ್ಪ ಡ್ಯೂಟಿಯಿಂದ ಬಂದ ಮೇಲೆ ಟೈಮ್ ಇರುವಾಗ ಅಪ್ಪ ನನಗೆ ಸ್ವಲ್ಪ ಓದಿಸ್ಕೊಡ್ತಾರೆ. ಬರ್ಸ್ತಾರ? ಏನು ಬರ್ಸ್ತಾರೆ? ನನಗೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಚಂದ ಇಲ್ಲ ಅಂದರೆ ಸ್ವಲ್ಪ ಹೇಳ್ಕೊಡ್ತಾರೆ. ಹಾಡು ಹೇಳ್ಕೊಡ್ತಾರ ಅಪ್ಪ? ಏನು ಹಾಡು ಹೇಳ್ಕೊಡ್ತಾರೆ? ಏನಾದ್ರು ಸ್ವಲ್ಪ ಇದು ಹಾಡು. ಮತ್ತು ನೀವು ಅಪ್ಪನ ಜೊತೆನೋ ಹಾಡಿದ್ದೀರಾ ಅಲ್ವಾ? ಹಾಂ. ಸಿಂಚನ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಶುಭ ಸಮಯ. ಇದುವರೆಗೆ ಸಿಂಚನ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ್ದ ಬಾಲ ಪ್ರತಿಭೆ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಹಿತ್ತಲುಗದ್ದೆಯ ದಿಯಾ ಸಿಂಚನ ದಯಾನಂದ್. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.